ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಎಡವಟ್ಟಾಗಿದೆ. ಪ್ರಶ್ನೆ ಪತ್ರಿಕೆ ಕೊಡುವಲ್ಲಿ ವಿಳಂಬವಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನಾ ಕಾಹಳೆ ಊದೋದಕ್ಕೆ ಸಜ್ಜಾಗಿದೆ. ಪ್ರಶ್ನೆ ಪತ್ರಿಕೆ ತಡವಾಗಿ ನೀಡಿದ್ದಕ್ಕೆ ಸಿಡಿದೆದ್ದ ಪರೀಕ್ಷಾರ್ಥಿಗಳು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ನೀಟ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಮರುಪರೀಕ್ಷೆ ಮಾಡಿ ಫಲಿತಾಂಶ ನೀಡಿದರೂ ಕಾಕ್ರೋಚ್ ಪಾರ್ಟಿ ಒತ್ತಾಯದ ಮೇರೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಪಡೆಯಲಾಯಿತು. ಇದೀಗ ಅದರದ್ದೇ ವರ್ಷನ್ ಕರ್ನಾಟಕದಲ್ಲಿ ಶುರುವಾದಂತಿದೆ. ಸರ್ಕಾರ ನಡೆಸುವಂತಹ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮ ಗೊಂದಲ ನಡೆಯದಂತೆ ಕ್ರಮವನ್ನು ವಹಿಸಲು ಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಿ ಹಲವು ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದರು. ಆದರೆ ಮತ್ತೆ ಕಾನ್ಸ್ಟೇಬಲ್ ಪರೀಕ್ಷೆ ವೇಳೆ ಹಲವೆಡೆ ಗೊಂದಲಕ್ಕೆ ಕಾರಣವಾಗಿದೆ. ವಿಜಯಪುರ ಜಿಲ್ಲೆಯ ತಿಕೋಟಾದ ಪರೀಕ್ಷಾ ಕೇಂದ್ರದಲ್ಲಿ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ವೇಳೆ ತೀವ್ರ ಗೊಂದಲ ಸೃಷ್ಟಿಯಾಗಿದೆ. ಅರ್ಧ ಗಂಟೆಗಳ ಕಾಲ ತಡವಾಗಿ ಪ್ರಶ್ನೆ ಪತ್ರಿಕೆ ನೀಡಲಾಗಿದೆ ಅಂತ ಆರೋಪಿಸಿ ಅಭ್ಯರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಓರ್ವ ಪೊಲೀಸ್ ಸಿಬ್ಬಂದಿ ಪ್ರಶ್ನೆ ಪತ್ರಿಕೆಯನ್ನ ಹೊರಗೆ ತೆಗೆದುಕೊಂಡು ಹೋಗಿದ್ದಾರೆ ಎಂಬ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ಇನ್ನು ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಅಭ್ಯರ್ಥಿಗಳು ಆರೋಪ ಮಾಡಿದ್ದಾರೆ. ಒಳಗೆ ಎಕ್ಸಾಮ್ ನಡೆದೈತಿ, ಅವ್ರಿಗೆ ಬರ್ಸಾಕತ್ತಾರ, ಪೊಲೀಸ್ ಇದ್ದಾರ, ಅವ್ರಿಗೆ ಪ್ರೊಟೆಕ್ಷನ್ ಕೊಡಾಕ್ತಾರ. ಕ್ವಶನ್ ಪೇಪರ್ ನಮ್ ಪೇರೆಂಟ್ಸ್ ಅದೀನಿ, ನನ್ ಮಗ ಬಂದನ್ರಿ, ಮುಂಜಾನೆ 7 ಬಂದ್ ಕೂತವ್ರಿ ಸರ್. ಆದ್ರೆ ಏನಾಗೈತಿ, ಪೇಪರೇ ಕೊಟ್ಟಿಲ್ರಿ ಸರ್, ಹಾಫ್ ಅನ್ ಅವರ್ ಲೇಟ್ ಇದ್ದವ್ರಿಗೆ ಕೊಟ್ಟಾರೆ. ಮಿಸ್ ಮ್ಯಾಚ್ ರೀ, ಎಂತ ಸಿಸ್ಟಮ್ ಇದು, ಮಿಸ್ ಮ್ಯಾಚ್ ರೀ ಸರ್. OMR sheet question paper, it is not going to match with that question paper. Number is not matching. Okay, and already they are not giving the paper on time. They are still making the student to wait there only. And ಒಳಗ್ ಹೋಗೋ ಮುಂದ ಅವ್ರದ್ದು ಹೆಂಗ್ ಚೆಕಪ್ ಐತಂದ್ರಿ, ಇದು ಇರಬಾರ್ದು ಅದು ಇರಬಾರ್ದು, ಒಳಗ್ ಹಿಂಗ್ಯಾಕ್ ನಡೀತ್ರಿ. ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಆಮೇಲೆ OMR ಬಂದಿಲ್ಲ ನಮ್ ಬ್ಲಾಕಿಗೆ. OMR ವೇಟ್ ಮಾಡಿದ್ವಿ, 10 ಮಿನಿಟ್ಸ್ ಬರುತ್ತೆ ಅಂತ OMR ಕೊಡ್ಲಿಲ್ಲ. ಓನ್ಲಿ ಕ್ವಶನ್ ಪೇಪರ್ ಸಿಕ್ತಿ ಸರ್. ಅಂದ್ರೆ 45 ನಿಮಿಷ ಆಯ್ತು. ಆಮೇಲೆ OMR ಇಲ್ಲ ಹೊರಗೆ ಬಂದ್ವಿ. ಅದಕ್ಕೆ ಹೊರಗೆ ಬಂದ್ ಏನಂತ ಪೊಲೀಸರಿಗೆ ಕೇಳ್ಬೇಕಂದ್ರ ಬಂದಿವಿ. ಅಷ್ಟೊತ್ತಲ್ಲಿ ಎಲ್ಲ ಹೊರ ಹಾಕಿದಾರೆ ನಮ್ಗೆ. ಇನ್ನೊಂದು ಒಳಗಡೆ ಇನ್ನು ಅವ್ರು ಏನೇನು ಕರೆಕ್ಟ್ ಇದಾರಲ್ಲ, ಒಂದ್ 7-8 ಜನ ಎಕ್ಸಾಮ್ ಬರೀತಾ ಇದಾರೆ, ಇನ್ನೂರಿಗೆ ಬರೀತಾ ಇದಾರೆ. ಆದ್ರೆ ನಮ್ಗೆ ಇಲ್ಲಿ ಬರೀ ಕ್ವಶನ್ ಪೇಪರ್ ಇದೆ, OMR ಸಿಕ್ಕಿಲ್ಲ. ನಾವೇನ್ ಮಾಡ್ಬೇಕು ಸರ್? ಇಲ್ಲಿ ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯ ಬೇಕು. 11 ಗಂಟೆ OMR ಸೀಟ್ ಸಿಕ್ಕಿಲ್ಲ ಸರ್. ಏನ್ ಹೇಳ್ತಾ ಇಲ್ಲ ಅವರು, ಡಬ್ಬಿ ಲೇಟ್ ಆಗ್ತಾ ಇದೆ ಹೊಡೆಯೋದು, ಅದು 108 ತಿಪ್ಪಲು ಹೊಡೆತಾ ಇದಾರೆ. ಅವರು ಸರಿಯಾಗಿ ಸಮಸ್ಯೆ ಹೊಡೆತಾ ಇದಾರೆ. ನಮ್ ಕಡೆ ಸರಿಯಾಗಿ ರೆಸ್ಪಾನ್ಸ್ ನೀಡ್ತಾರೆ. 10 ನಿಮಿಷ ಟೈಮ್ ಹೆಚ್ಚು ಕೊಡ್ತಾರೆ. ಸರಿಯಾಗಿ ಇನ್ನೊಂದು ಕ್ವಶನ್ ಪೇಪರ್ ಬರ್ತಾರೆ 11 ಗಂಟೆ ಆದ್ರು. ಅಲ್ಲಿ ಒಳಗೆ ಕ್ವಶನ್ ಪೇಪರ್ ಆಲ್ರೆಡಿ ಹೊರಗಡೆ ಕಳಿಸಿಬಿಟ್ಟಿದ್ದಾರೆ ಅವರು, ಅಷ್ಟು ಜನ ಕಲ್ತು. ಈಗ ನ್ಯಾಯ ಕೇಳ್ಕೊಂಡ್ರೆ SP ಅವರು ಲಾಠಿ ಚಾರ್ಜ್ ಮಾಡಕ್ ಬರ್ತಾರೆ ನಮ್ಮ ಮೇಲೆ. ಅದಕ್ಕೆ ನ್ಯಾಯ ಸಿಗಬೇಕು, ಟೈಮ್ ಕರೆಕ್ಟ್ ಆಗಿ ನಮ್ಗೆ ಇನ್ನೊಂದ್ಸರಿ ಎಕ್ಸಾಮ್ ಆಗಬೇಕಂತ ವಿನಂತಿ ಮಾಡ್ಕೋತೀವಿ. ವಿದ್ಯಾರ್ಥಿಗಳ ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಮುಂದಾದರು. ಇನ್ನು ಹಾಸನದ ಪರೀಕ್ಷಾ ಕೇಂದ್ರದಲ್ಲೂ ಕೂಡ ಇದೇ ರೀತಿಯ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. OMR ಶೀಟ್ನಲ್ಲಿ ಹಾಗೂ ಪ್ರಶ್ನೆ ಪತ್ರಿಕೆ ನಂಬರ್ ಒಂದೇ ರೀತಿಯಾಗಿ ಇಲ್ಲದಿರುವುದಕ್ಕೆ ಪರೀಕ್ಷಾರ್ಥಿಗಳಲ್ಲಿ ಗೊಂದಲಕ್ಕೆ ಕಾರಣವಾಗಿತ್ತು. ನಮ್ದು ಸೇಮ್ ಇಲ್ಲ ಪ್ರಶ್ನೆ ಪತ್ರಿಕೆ. ನಮ್ದು OMR ಶೀಟ್ ಮತ್ತೆ ಕ್ವಶನ್ ಶೀಟ್ ಏನ್ ಕೊಟ್ಟಿದ್ದಾರೆ ಎರಡು ಚೇಂಜ್ ಇದೆ. ಇದು ಸೀರಿಯಲ್ ನಂಬರ್ ಚೇಂಜ್ ಇದ್ರೂನು ಇದು ಪ್ರಶ್ನೆ ಪತ್ರಿಕೆ ಸೀರಿಯಲ್ ನಂಬರ್ 359779. ಅದೇ ಉತ್ತರದ್ದು ಬಂದು 359539 ಚೇಂಜ್ ಇದೆ. ಪ್ರಶ್ನೆ ಪತ್ರಿಕೆ ತಡವಾಗಿ ನೀಡಿದ್ದು ಸೋರಿಕೆಯಾಗಿರೋದೇ ತಡವಾಗಿ ಕೊಡಲು ಕಾರಣ ಅಂತ ಬಿಜೆಪಿ ಆರೋಪಿಸಿದೆ. ರಾಜ್ಯ ಸರ್ಕಾರ ಯಾವುದೇ ಪರೀಕ್ಷೆಯನ್ನು ನಡೆಸಿದರೂ ಇಂಥದ್ದೇ ಎಡವಟ್ಟು ಮಾಡುತ್ತಿದ್ದು ಎಲ್ಲಾ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡುವಂತೆ ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ದಾರೆ. ಇವರೆಲ್ಲರೂ ರಾಜೀನಾಮೆ ಕೊಡಬೇಕು. ಹೆಂಗ್ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕತೆ ಹೋಗಿ ರಾಜೀನಾಮೆ ಕೊಟ್ಟರು. ಜಂಜಿಗಳಲ್ಲಿನೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವು ಲಾಸ್ಟ್ ಟೈಮ್ ದಿಲ್ಲಿ ಒಳಗೆ ಜಂತರ್ ಮಂತರ್ ಒಳಗೆ ಯಾರ್ದು ಮಾತು ಕೇಳಿ ಕೂತಿರ್ಲ, ಈಗ ಬರ್ರಿ ಹೋರಾಟ ಮಾಡಿ ಬರ್ರಿ ಇವ್ರ ಅಗಿನಷ್ಟ. ಇಲ್ಲ ಅಂದ್ರೆ ನಿಮ್ಮ ಸದ್ಯ ವಿಜಯಪುರ, ಹಾಸನ ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಪರೀಕ್ಷೆ ಗೊಂದಲವಾಗಿದ್ದು ಮರುಪರೀಕ್ಷೆ ಮಾಡುವ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ಆದರೆ ಪರೀಕ್ಷೆಯಲ್ಲಿ ಆದಂತಹ ಗೊಂದಲದ ಬಗ್ಗೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಎಲ್ಲೆಡೆ ಹೋರಾಟ ನಡೆಸಲು ನಿರ್ಧರಿಸಿದ್ದಾರೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಲಿದ್ದಾರೆ